ಲಾರಿ ಮತ್ತು ಕಾರು ಮುಖಾಮುಖಿ ಡಿಕ್ಕಿಯಾಗಿದೆ. ಡಿಕ್ಕಿಯಲ್ಲಿ 4 ದುರ್ಮರಣವನ್ನು ಹೊಂದಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಅಪಘಾತದ ರಭಸಕ್ಕೆ ಸಂಪೂರ್ಣ ನಜ್ಜುಗುಜ್ಜಾಗಿರುವಂತಹ ಕಾರು. ಇದ್ದಿಲ ನಾಗೇನಹಳ್ಳಿ ಇಟ್ಟಿಗೆ ಫ್ಯಾಕ್ಟರಿ ಮುಂಭಾಗ ನಡೆದಿರುವಂತಹ ಘಟನೆ ಇದು. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನ ಇದ್ದಲ ನಾಗೇನಹಳ್ಳಿ ಹಿರಿಯೂರು ಕೊಟ್ಟಿಗೆಯ 24 ವರ್ಷದ ವಿಶಾಲ್, ಯಶವಂತ್ 22 ವರ್ಷದ ನಂಜುಂಡ, 21 ವರ್ಷದ ಸಿದ್ದೇಶ್ 4 ದುರ್ಮರಣ ಹೊಂದಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಹುಳಿಯಾರು ಕಡೆಗೆ ಹೊರಟಿರುವಂತಹ ಈಚರ್ ಲಾರಿ ಹುಳಿಯಾರು ಕಡೆಯಿಂದ ಬರ್ತಾ ಇರುವಂತಹ ಹಿರಿಯೂರಿಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಕಾರು, ಈ ಎರಡರ ನಡುವೆ ಆಕ್ಸಿಡೆಂಟ್ ಆಗುತ್ತೆ. ಕಾರು ಚಾಲಕನ ಅತಿಯಾದಂತಹ ವೇಗವೇ ಅಪಘಾತಕ್ಕೆ ಕಾರಣ ಅಂತ ಮಾಹಿತಿ ಗೊತ್ತಾಗ್ತಾ ಇದೆ. ಹಿರಿಯೂರು ಗ್ರಾಮಾಂತರ ಪೊಲೀಸರ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. 4 ಜನ ಸಾವಿಗೀಡಾಗಬೇಕು ಅಂದರೆ ಆ ಕಾರಿನ ವೇಗ ಎಷ್ಟಿರಬೇಕು? ಆ ಈಚರ್ ಗಾಡಿ ಅದರ ಮುಂಭಾಗದಲ್ಲಿ ನೋಡಿದ್ರೆ ಪೂರ್ತಿಯಾಗಿ ನುಜ್ಜುಗುಜ್ಜಾಗ್ಬಿಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಘವೇಂದ್ರ ಕೊಡ್ತಾರೆ. ರಾಘವೇಂದ್ರ, ಈ ಘಟನೆ ನಡೆದಿರುವಂಥದ್ದು ಯಾವಾಗ? ಈ ಒಂದು ಘಟನೆಯನ್ನು ನೋಡಿದ್ರೆ ಅತಿಯಾದಂತಹ ವೇಗವೇ ಇದಕ್ಕೆ ಕಾರಣ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು. ಖಂಡಿತ ಜಗದೀಶ್, ಏನು ಈಚರ್ ಲಾರಿ ಮತ್ತು ಈ ಒಂದು ಕಾರು ಮುಖಾಮುಖಿ ಡಿಕ್ಕಿಯಾಗಿ ಸ್ಥಳದಲ್ಲೇ 4 ದುರ್ಮರಣವನ್ನಪ್ಪಿರ್ತಕ್ಕಂತಹ ಸಂಗತಿ ಸದ್ಯ ಸಾಕಷ್ಟು ಆಘಾತಕಾರಿಯನ್ನು ಉಂಟು ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಹಿರಿಯೂರಲ್ಲಿ ಇತ್ತೀಚೆಗಷ್ಟೇ ಹಿರಿಯೂರು ಹೈವೇದಲ್ಲಿ ಏನೊಂದು ಬಸ್ಸಿಗೆ ಬೆಂಕಿ ಬಿದ್ದು 5 ಜನ ದುರ್ಮರಣವನ್ನು ಅಪ್ಪಿರ್ತಕ್ಕಂತಹ ಒಂದು ಘಟನೆ ಮಾಸುವ ಮುನ್ನದ ಈ ಘಟನೆ ನಡೆದಿರ್ತಕ್ಕಂಥದ್ದು ಮತ್ತಷ್ಟು ಜನರಿಗೆ ಆಘಾತವನ್ನು ಮಾಡಿರ್ತಕ್ಕಂಥದ್ದು. ಏನು ಹಿರಿಯೂರು ತಾಲೂಕಿನ ಇದ್ದಿನ ನಾಗೇನಹಳ್ಳಿಯ ಇಟಿಯ ಫ್ಯಾಕ್ಟರಿ ಮುಂಭಾಗ ಈ ಒಂದು ಘಟನೆಯನ್ನು ನಡೆದಿರ್ತಕ್ಕಂಥದ್ದು. ಹಿರಿಯೂರು ಕೊಟ್ಟಿಗೆ ನಿವಾಸಿಗಳು 4 ಜನ ಯುವಕರು ಕೂಡ ಸ್ಥಳದಲ್ಲೇ ದುರ್ಮರಣವನ್ನ ಹೊಂದಿರ್ತಾರೆ. ಅಂದ್ರೆ ಇವರು ಹುಳಿಯಾರಿಗೆ ಹೋಗಿದ್ರು, ಹುಳಿಯಾರಿಗೆ ಅಲ್ಲಿ ಊಟವನ್ನ ಮುಗಿಸಿಕೊಂಡು ವಾಪಸ್ ಆಗ್ತಾ ಇದ್ರು. ಈ ಸಂದರ್ಭದಲ್ಲಿ ಹಿರಿಯೂರಿಂದ ಹುಳಿಯಾರ ಕಡೆಗೆ ಈಚರ್ ಲಾರಿ ಕೂಡ ಪ್ರಯಾಣವನ್ನ ಬೆಳೆಸಿತ್ತು. ಈ ಸಂದರ್ಭದಲ್ಲಿ ಏನು ಹುಳಿಯಾರಿಂದ ಬರ್ತಾ ಇದ್ರು ಹಿರಿಯೂರಿನ ಕೊಟ್ಟಿಗೆ ತಮ್ಮ ಸ್ವಗ್ರಾಮಕ್ಕೆ. ಈ ಸಂದರ್ಭದಲ್ಲಿ ಅತಿಯಾದ ವೇಗದಿಂದ ಕಾರನ್ನ ಚಲಾಯಿಸಿಕೊಂಡು ಬಂದು ಒಂದು ನಿಯಂತ್ರಣ ತಪ್ಪಿ ಎದುರುಗಡೆ ಬರ್ತಿರ್ತಕ್ಕಂಥ ಈ ಒಂದು ಈಚರ್ ಲಾರಿಗೆ ಡಿಕ್ಕಿಯನ್ನು ಹೊಡೆದಂತಹ ಪರಿಣಾಮವಾಗಿ ಸದ್ಯ ಈ ದುರ್ಘಟನೆ ಸಂಭವಿಸಿದೆ ಅಂತಕ್ಕಂಥ ಮಾಹಿತಿ ಕೂಡ ತಿಳಿದು ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸ್ಥಳಕ್ಕೆ ಹಿರಿಯೂರು ಗ್ರಾಮಾಂತರ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಏನು 4 ಮೃತದೇಹಗಳನ್ನು ಕೂಡ ಹಿರಿಯೂರಿನ ತಾಲೂಕಾ ಆಸ್ಪತ್ರೆಗೆ ರವಾನಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸದ್ಯ ಈ ಘಟನೆಗೆ ಇನ್ನೂ ಏನಾದ್ರೂ ಘಟನೆ ಕಾರಣ ಆಗಿರ್ಬೋದಾ ಅಂತಕ್ಕಂಥ ವಿಚಾರವಾಗಿ ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಜಗದೀಶ್, ಥ್ಯಾಂಕ್ ಯು ರಾಘವೇಂದ್ರ, ನಿಮ್ಮೆಲ್ಲ ಮಾಹಿತಿಗಾಗಿ.